ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನಮ್ಮ ಕಥಾಮಂದಿರ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ತಿಳಿಯೋಣ ಶ್ರೀರಾಮರು ತಾಟಕಿ ರಾಕ್ಷಸಿಯನ್ನು ಹೇಗೆ ಸಂಹರಿಸಿದರೆಂದು. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ಕಥೆಯನ್ನು ಕೇಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಜಕುಮಾರರಾದ ಶ್ರೀರಾಮನು, ಭರತನು ಹಾಗೂ ಲಕ್ಷ್ಮಣ ಶತ್ರುಘ್ನರು ತಂದೆ ತಾಯಿಯರ ಕಣ್ಮನಗಳಿಗೆ ಹಬ್ಬವನ್ನುಂಟು ಮಾಡುತ್ತಾ ಬಾಲ್ಯ ಕಳೆದು ಕೌಮಾರಕ್ಕೆ ಕಾಲಿಟ್ಟರು. ವಿದ್ಯೆ ಧನುರ್ವಿದ್ಯೆಗಳು ಅವರಿಗೆ ಕರತಲಾಮಲಕವಾದುವು. ಹಿರಿಯನಾದ ಶ್ರೀರಾಮನು ಸದಾ ಯಶಸ್ಸನ್ನು ಸೂಚಿಸುವ ಧ್ವಜದಂತೆ ಕಂಗೊಳಿಸುತ್ತಾ ಜನಮನಗಳಿಗೆ ಅತ್ಯಂತ ಪ್ರಿಯಕರನಾಗಿದ್ದನು. ಮಕ್ಕಳೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದರು. ಅದರಲ್ಲಿ ರಾಮ ಲಕ್ಷ್ಮಣರಿಗೆ ಬಲು ಹೊಂದಿಕೆ. ಪ್ರಾಣವೊಂದು ದೇಹವೆರಡು ಎಂಬಂತೆ ಅವರ ನಡವಳಿಕೆ. ರಾಮನು ಬೇಟೆಗೆ ಹೊರಟನೆಂದರೆ ಧನುರ್ಧಾರಿಯಾದ ಲಕ್ಷ್ಮಣ ಅವನ ಹಿಂದೆ ಸಿದ್ಧ. ಊಟ ನಿದ್ದೆಗಳಲ್ಲಿಯೂ ಅವರು ಜೊತೆಯಾಗಿಯೇ ಇರಬೇಕು. ಇದೇ ಬಗೆಯಾದ ಮೈತ್ರಿ ಇತ್ತು ಭರತ ಶತ್ರುಘ್ನರಿಗೂ. ತೇಜಪುಂಜರಾದ 4 ಮಕ್ಕಳು ಯೌವನಕ್ಕೆ ಹೆಜ್ಜೆ ಇಡುತ್ತಿರುವುದನ್ನು ಕಂಡು ಅವರಿಗೆ ಬೇಗ ಮದುವೆ ಮಂಗಳವನ್ನು ನೆರವೇರಿಸಬೇಕೆಂದು ದಶರಥನು ಚಿಂತಿಸುತ್ತಿದ್ದನು. ವಸಿಷ್ಠರೊಡನೆಯೂ ಬಂಧು ಜನರೊಡನೆಯೂ ಮಕ್ಕಳ ಮದುವೆಯ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾ ದಶರಥ ಮಹಾರಾಜನು ಅರಮನೆಯಲ್ಲಿ ಕುಳಿತಿರುವ ಸಮಯದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಅಲ್ಲಿಗೆ ಆಗಮಿಸುತ್ತಾರೆ. ದಶರಥ ಮಹಾರಾಜನು ಬಹಳ ಹರ್ಷದಿಂದ ವಿಶ್ವಾಮಿತ್ರ ಮಹರ್ಷಿಗಳನ್ನು ಸತ್ಕರಿಸುತ್ತಾನೆ. ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ದಶರಥ ಮಹಾರಾಜನು ವಿಶ್ವಾಮಿತ್ರ ಮಹರ್ಷಿಗಳನ್ನು ಕುರಿತು ಹೀಗೆ ಹೇಳುತ್ತಾನೆ. ತಮ್ಮ ಆಗಮನ ಸಂತಾನವಿಲ್ಲದವರಿಗೆ ಸುಪುತ್ರ ಪ್ರಾಪ್ತಿಯಾದಷ್ಟು ಆನಂದವನ್ನುಂಟು ಮಾಡಿದೆ. ಇಂದು ನನ್ನ ಜನ್ಮ ಸಫಲವಾಯಿತು, ಬದುಕೆಲ್ಲವೂ ಸಾರ್ಥಕವಾಯಿತು. ತಮ್ಮ ಆಗಮನ ಕಾರಣಗಳನ್ನು ತಿಳಿಸಿ ನನ್ನನ್ನು ಅನುಗ್ರಹಿಸಬೇಕು. ಆತನ ಮಾತಿಗೆ ಪ್ರತ್ಯುತ್ತರವಾಗಿ ವಿಶ್ವಾಮಿತ್ರನು, ಅಯ್ಯ ರಾಜಸಿಂಹನೇ, ನಿನ್ನ ಘನತೆಗೆ ತಕ್ಕಂತೆ ನೀನು ಮಾತನಾಡಿದೆ. ನಾನು ದೊಡ್ಡ ಸಿದ್ಧಿಯೊಂದನ್ನು ಪಡೆಯುವುದಕ್ಕಾಗಿ ಯಜ್ಞವನ್ನು ಆರಂಭಿಸಬೇಕಾಗಿದೆ. ಆ ಸತ್ಕಾರ್ಯಕ್ಕೆ ಮಾರೀಚ ಸುಬಾಹುಗಳೆಂಬ 2 ಘೋರ ರಾಕ್ಷಸರು ವಿಘ್ನಕಾರಿಗಳಾಗಿದ್ದಾರೆ. ಯಜ್ಞವನ್ನು ಆರಂಭಿಸುತ್ತಲೇ ಆ ದುರುಳರಿಬ್ಬರು ಮಜ್ಜೆ ಮಾಂಸಗಳನ್ನು ತಂದು ಯಜ್ಞ ವೇದಿಕೆಯಲ್ಲಿ ವರ್ಷಿಸುತ್ತಾರೆ. ಅವರನ್ನು ಶಪಿಸಿ ನಾಶ ಮಾಡಬಹುದು, ಆದರೂ ಯಜ್ಞ ದೀಕ್ಷೆಯನ್ನು ವಹಿಸಿದ ಬಳಿಕ ಕೋಪಗೊಳ್ಳುವುದು ಉಚಿತವಲ್ಲವೆಂದು ಸುಮ್ಮನಿರಬೇಕಾಗಿದೆ. ಅವರನ್ನು ಸಂಹರಿಸಲು ನಿನ್ನ ಹಿರಿಯ ಮಗನಾದ ಶ್ರೀರಾಮನೊಬ್ಬನೇ ಸಮರ್ಥನು. ಆದುದರಿಂದ ಆತನನ್ನು ನನ್ನೊಡನೆ ಕಳುಹಿಸಿಕೊಡು. ಇದರಿಂದ ನಿನಗೆ ಇಹದಲ್ಲಿ ಯಶಸ್ಸು, ಪರದಲ್ಲಿ ಉತ್ತಮ ಪದವಿಯು ದೊರೆಯುತ್ತದೆ ಎಂದನು. ವಿಶ್ವಾಮಿತ್ರನ ಮಾತನ್ನು ಕೇಳಿ ದಶರಥನು ಭಯದಿಂದ ನಡುಗಿ ಹೋದನು. ಇನ್ನೂ 16 ವರ್ಷದ ಶ್ರೀರಾಮನನ್ನು ರಾಕ್ಷಸರೊಡನೆ ಯುದ್ಧಕ್ಕೆ ಕಳಿಸುವುದೆಂದರೇನು? ನಾನೇ ಬಂದು ಆ ರಾಕ್ಷಸರೊಡನೆ ಕಾದಾಡುತ್ತೇನೆ. ಬಹುಕಾಲದ ಮೇಲೆ ಈ ಮುಪ್ಪಿನ ಕಾಲದಲ್ಲಿ ಪಡೆದ ಸುಕುಮಾರನನ್ನು ಅಗಲಿ ನಾನು ಒಂದು ಕ್ಷಣವೂ ನಿಲ್ಲಲಾರೆ ಎಂದು ದಶರಥನು ಪಡಿನುಡಿದನು. ದಶರಥನ ಉತ್ತರವನ್ನು ಕೇಳಿ ವಿಶ್ವಾಮಿತ್ರನು ಆಜ್ಯಾಹುತಿಯಿಂದ ಪ್ರಜ್ವಲಿಸುವ ಅಗ್ನಿ ಜ್ವಾಲೆಯಂತೆ ವಿಜೃಂಭಿಸುತ್ತಾ, ಅಯ್ಯ ರಾಜನೇ, ಇಂತಹ ಮಾತು ರಘುಕುಲದ ರಾಜರಿಗೆ ತಕ್ಕುದಲ್ಲ. ನಾನು ಹೇಳಿರುವುದು ನಿನಗೆ ಸರಿದೋರದಿದ್ದ ಮೇಲೆ ನಾನು ಬಂದ ಹಾದಿಯನ್ನು ಹಿಡಿದು ಹಿಂದಿರುಗುತ್ತೇನೆ. ನೀನು ಮಿಥ್ಯಾಪ್ರತಿಜ್ಞನಾಗಿ ಬಾಂಧವ ಸಹಿತ ಸುಖವಾಗಿರು ಎಂದು ಹೇಳಿ ಕುಳಿತಲ್ಲಿಂದ ಮೇಲಕ್ಕೆದ್ದನು. ಅದನ್ನು ಕಂಡು ಕುಲಪುರೋಹಿತನಾದ ವಸಿಷ್ಠನು ಆತನನ್ನು ಸಾಂತ್ವವಚನಗಳಿಂದ ಸಮಾಧಾನ ಮಾಡಿ ಕುಳಿಸಿದನು. ನಂತರ ದಶರಥನಿಗೆ ಸಮಯೋಚಿತವಾದ ಬುದ್ಧಿವಾದ ಹೇಳಿದನು. ಮಹಾರಾಜ, ನೀನು ಧರ್ಮವನ್ನು ಬಿಡಬೇಡ. ಶ್ರೀರಾಮನನ್ನು ವಿಶ್ವಾಮಿತ್ರ ಮಹರ್ಷಿಯ ಜೊತೆಯಲ್ಲಿ ಕಳುಹಿಸಿಕೊಡು. ಆತನ ಜೊತೆಯಲ್ಲಿ ಶ್ರೀರಾಮನು ಅಗ್ನಿಚಕ್ರದ ಮಧ್ಯದಲ್ಲಿರುವ ಅಮೃತದಂತೆ ಸುಕ್ಷೇಮದಿಂದಿರುವನು. ಈ ಕೌಶಿಕನನ್ನು ನೀನು ಏನೆಂದು ತಿಳಿದಿರುವೆ? ವಿಶ್ವಾಮಿತ್ರನು ಸಕಲ ಶಸ್ತ್ರಾಸ್ತ್ರಗಳ ಪ್ರಯೋಗದಲ್ಲಿಯೂ ಅತ್ಯಂತ ಕುಶಲನು, ಅಲ್ಲದೆ ಸಕಲ ಧರ್ಮಕ್ಕೂ ಸ್ಥಾನಭೂತನಾದವನು. ಈತನ ಜೊತೆಯಲ್ಲಿ ನಿನ್ನ ಮಗನನ್ನು ಕಳುಹಿಸುವುದರಿಂದ ಅವನಿಗೆ ಪರಮ ಶ್ರೇಯಸ್ಸು ಉಂಟಾಗುತ್ತದೆ. ವಸಿಷ್ಠನ ಮಾತುಗಳಿಂದ ದಶರಥನಿಗೆ ಸಮಾಧಾನವಾದಂತಾಯಿತು. ಆಶೀರ್ವಾದ ಶತಗಳಿಂದ ಮಗನನ್ನು ಹರಿಸಿ ವಿಶ್ವಾಮಿತ್ರನ ಜೊತೆಯಲ್ಲಿ ಆತನನ್ನು ಕಳುಹಿಸಿದನು. ಶ್ರೀರಾಮನನ್ನು ಒಂದು ಕ್ಷಣವೂ ಬಿಟ್ಟಿರಲಾರದ ಲಕ್ಷ್ಮಣನು ಅಣ್ಣನ ಜೊತೆಯಲ್ಲಿ ಪ್ರಯಾಣ ಮಾಡಿದನು. ವಿಶ್ವಾಮಿತ್ರನನ್ನು ಅನುಸರಿಸಿ ರಾಜಕುಮಾರರಿಬ್ಬರು 1.5 ಗಾವುದದಷ್ಟು ಪ್ರಯಾಣ ಮಾಡಿ ಸರಯೂ ನದಿಯ ತೀರವನ್ನು ಸೇರಿದರು.
ಅಲ್ಲಿ ಶ್ರೀ ರಾಮಲಕ್ಷ್ಮಣರು ಗುರುವಿನ ಅಪ್ಪಣೆಯಂತೆ ಆಚಮನ ಮಾಡಿ ಬಲ ಮತ್ತು ಅತಿಬಲ ಎಂಬ 2 ಮಂತ್ರಗಳ ಉಪದೇಶವನ್ನು ಪಡೆದರು. ಆ ಮಂತ್ರಗಳ ಮಹಿಮೆಯಿಂದ ಹಸಿವು ನೀರಡಿಕೆಗಳಾಗಲಿ ನಿದ್ರೆ ಬಳಲಿಕೆಗಳಾಗಲಿ ಅವರನ್ನು ಬಾಧಿಸುವಂತಿರಲಿಲ್ಲ. ಶ್ರೀರಾಮ ಲಕ್ಷ್ಮಣರಿಬ್ಬರು ಗುರುವಿನ ಸೇವೆ ಮಾಡುತ್ತಾ ಆ ರಾತ್ರಿ ನದಿಯ ತೀರದಲ್ಲಿಯೇ ಕಳೆದರು. ಮರುದಿನ ಗಂಗಾ ಸರಯೂ ನದಿಗಳ ಸಂಗಮದವರೆಗೆ ಪ್ರಯಾಣ ಮುಂದುವರೆಯಿತು. ಆ ಸಂಗಮ ಸಮೀಪದಲ್ಲಿಯೇ ಒಂದು ಋಷ್ಯಾಶ್ರಮವಿತ್ತು. ಅದು ಹಿಂದೆ ಪರಮಶಿವನು ತಪಸ್ಸು ಮಾಡುತ್ತಾ ತನ್ನ ತಪಸ್ಸಿಗೆ ವಿಘ್ನವನ್ನು ತಂದೊಡ್ಡಿದ ಮನ್ಮಥನನ್ನು ಸುಟ್ಟುರಿಯಿದ ಪವಿತ್ರವಾದ ಜಾಗ. ಅಲ್ಲಿ ಇರುವ ಆಶ್ರಮದಲ್ಲಿ ವಾಸವಾಗಿದ್ದ ಋಷಿಗಳು ತಮ್ಮ ಆಶ್ರಮಕ್ಕೆ ಬಂದ ಶ್ರೀರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರನನ್ನು ಅತ್ಯಾದರದಿಂದ ಉಪಚರಿಸಿದರು. ಮೂವರು ಆ ದಿನ ಅಲ್ಲಿಯೇ ತಂದಿದ್ದು ವಿಶ್ರಾಂತಿಗೊಂಡರು. ಮರುದಿನ ಬೆಳಿಗ್ಗೆ ಅವರು ಗಂಗಾ ನದಿಯನ್ನು ದೋಣಿಯಲ್ಲಿ ದಾಟಿ ಮುಂದಕ್ಕೆ ಪ್ರಯಾಣ ಬೆಳೆಸಿದರು. ರಾಜಕುಮಾರರಿಗೆ ಆಯಾಸವಾಗದಂತೆ ವಿಶ್ವಾಮಿತ್ರ ಋಷಿ ಸುತ್ತಮುತ್ತಲಿನ ಸುಂದರ ದೃಶ್ಯಗಳನ್ನು ತೋರಿಸುತ್ತಾ ಅವುಗಳ ವಿಚಾರವಾಗಿ ಅನೇಕ ಕಥೆಗಳನ್ನು ಹೇಳಿ ಮನಸ್ಸನ್ನು ವಿನೋದಗೊಳಿಸುತ್ತಾ ಹೋಗುತ್ತಿದ್ದರು. ಬರುತ್ತಾ ಕಾಡು ದಟ್ಟವಾಗುತ್ತಾ ಬಂತು. ಸುತ್ತಮುತ್ತ ಎಲ್ಲಿಯೂ ಋಷಿಗಳ ಆಶ್ರಮವಾಗಲಿ ಮಾನವ ಸಂಚಾರದ ಕುರುಹುಗಳಾಗಲಿ ಕಂಡುಬರಲಿಲ್ಲ. ವಿಶ್ವಾಮಿತ್ರನು ಆ ದಟ್ಟಡವಿಯ ವಿಚಾರವನ್ನು ಕುರಿತು ಹೇಳುತ್ತಾ, ಇದು 1000 ಆನೆಗಳ ಬಲವುಳ್ಳ ತಾಟಕಿ ಎಂಬ ರಾಕ್ಷಸಿಗೆ ಸೇರಿದ ವನ. ಅವಳಿಗೆ ಮಾರೀಚ ಸುಬಾಹುಗಳೆಂಬ 2 ಮಕ್ಕಳಿದ್ದಾರೆ. ಆ ತಾಯಿ ಮಕ್ಕಳು ತಪಸ್ವಿಗಳಿಗೆ ಯಮಸ್ವರೂಪರಾಗಿದ್ದಾರೆ. ಅವರನ್ನು ಸಂಹರಿಸಲು ನೀನೇ ಶಕ್ತ ರಾಮ. ಸ್ತ್ರೀವಧೆ ಮಾಡುವುದು ಹೇಗೆಂದು ಹಿಂದೆ ಮುಂದೆ ನೋಡಬೇಡ. ಧರ್ಮರಕ್ಷಣೆಗಾಗಿ ಆ ಕಾರ್ಯ ನಡೆಸುವುದು ಅತ್ಯಗತ್ಯ ಎಂದು ತಿಳಿಸಿದನು. ಋಷಿಯ ಮಾತಿನಂತೆ ಶ್ರೀರಾಮನು ಆ ರಾಕ್ಷಸಿಯನ್ನು ಕಂಡೊಡನೆಯೇ ಸಂಹಾರ ಮಾಡಬೇಕೆಂದು ನಿಶ್ಚಯಿಸಿದನು. ತನ್ನ ಮನಸ್ಸಿನ ನಿಶ್ಚಯವನ್ನು ಹೊರದೋರುವುದಕ್ಕಾಗಿ ಆತನು ಧನಸ್ಸನ್ನು ಹೆದೆಯೇರಿಸಿ ಒಮ್ಮೆ ಬಿಲ್ಲಿನ ಹಗ್ಗವನ್ನು ಮಿಡಿದನು. ಆ ಠಂಕಾರದಿಂದ ಅಡವಿಯು ಪ್ರತಿಧ್ವನಿಸಿತು. ಮರುನಿಮಿಷದಲ್ಲಿಯೇ ನೋಡುವವರ ಎದೆಯೊಡೆಯುವಂತಹ ಭಯಂಕರವಾದ ರಾಕ್ಷಸಿ 2 ಭುಜಗಳನ್ನು ಮೇಲೆತ್ತಿಕೊಂಡು ಹೋ ಎಂದು ಕೂಗುತ್ತಾ ಅವರಿಗೆ ಎದುರಾದಳು. ವಿಶ್ವಾಮಿತ್ರನು, ಶ್ರೀರಾಮ ನೋಡು, ಇವಳೇ ತಾಟಕಿ ರಾಕ್ಷಸಿ ಎಂದು ಹೂಂಕಾರದಿಂದ ಅವಳನ್ನು ಹಿಮ್ಮೆಟ್ಟಿಸಲು ಯತ್ನಿಸುತ್ತಿರಲು ಅವಳು ರಾಜಕುಮಾರರ ಮೇಲೆ ಶಿಲಾವರ್ಷವನ್ನು ಕರೆಯಲು ಮುಂದಾದಳು. ಆಗ ಶ್ರೀರಾಮನು ನಿಶಿತವಾದ ಬಾಣವೊಂದನ್ನು ಪ್ರಯೋಗಿಸಿ ಅವಳ ಕೈಗಳನ್ನು ಕತ್ತರಿಸಿ ಹಾಕಿದನು. ಲಕ್ಷ್ಮಣನೂ ಬಾಣಗಳನ್ನು ಬಿಟ್ಟು ಆ ರಕ್ಕಸಿಯ ಕಿವಿ ಮೂಗುಗಳನ್ನು ಕತ್ತರಿಸಿದನು. ಅಷ್ಟರಲ್ಲಿ ಆ ರಾಕ್ಷಸಿ ಮಾಯವಾಗಿ ಹೋದಳು. ಆದರೆ ಅವಳು ಕರೆಯುತ್ತಿದ್ದ ಕಲ್ಮಳೆ ಮಾತ್ರ ಅವಿರಳವಾಗಿ ಮುಂದುವರೆಯಿತು. ಇದನ್ನು ಕಂಡು ಶ್ರೀರಾಮನು ವಿಶ್ವಾಮಿತ್ರರ ಸೂಚನೆಯಂತೆ ಅವಳನ್ನು ಸಂಹರಿಸುವುದಕ್ಕಾಗಿ ದಿವ್ಯ ಬಾಣವೊಂದನ್ನು ತೊಟ್ಟನು. ಆತನು ಪ್ರಯೋಗಿಸಿದ ಬಾಣದಿಂದ ಆ ರಾಕ್ಷಸಿಯ ಮಾಯೆಯೆಲ್ಲವೂ ನಾಶವಾಯಿತು. ಅವಳು ಆರ್ಭಟಿಸುತ್ತಾ ರಾಮ ಲಕ್ಷ್ಮಣರ ಕಡೆಗೆ ಓಡಿ ಬರುತ್ತಿದ್ದಳು. ಶ್ರೀರಾಮನು ಮತ್ತೊಂದು ಬಾಣವನ್ನು ಅವಳ ಎದೆಗೆ ಗುರಿಯಿಟ್ಟು ಹೊಡೆದನು. ಆ ರಾಕ್ಷಸಿ ದೊಪ್ಪನೆ ಕೆಳಗೆ ಬಿದ್ದು ಸತ್ತು ಹೋದಳು. ಆ ವೇಳೆಗೆ ಹೊತ್ತು ಮುಳುಗಿ ಕತ್ತಲಾಗಿತ್ತು. ಅವರೆಲ್ಲರೂ ತಾಟಕಾವನದಲ್ಲಿಯೇ ವಿಶ್ರಾಂತಿಗೊಂಡರು. ಮರುದಿನ ಬೆಳಿಗ್ಗೆ ವಿಶ್ವಾಮಿತ್ರ ಮಹರ್ಷಿಯು ಶ್ರೀರಾಮನನ್ನು ಕುರಿತು ಮುಗುಳ್ನಗೆಯೊಡನೆ, ಮಹಾಶಯನಾದ ರಾಮಚಂದ್ರ, ತಾಟಕಾವಧೆಯಿಂದ ನಾನು ಪರಮ ಸಂತುಷ್ಟನಾಗಿದ್ದೇನೆ. ನಿನಗೆ ಶುಭವಾಗಲಿ. ನನಗೆ ಗೊತ್ತಿರುವ ಸಮಸ್ತ ಮಂತ್ರಾಸ್ತ್ರಗಳನ್ನು ಈಗಲೇ ನಿನಗೆ ದಾರೆ ಎರೆದು ಕೊಡುತ್ತೇನೆ ಎಂದು ಹೇಳಿ ಸ್ನಾನದಿಂದ ಪರಿಶುದ್ಧನಾಗಿ ಪೂರ್ವಾಭಿಮುಖವಾಗಿ ನಿಂತು ದೇವತೆಗಳಿಂದಲೂ ಹೊಂದಲು ಸಾಧ್ಯವಾಗದ ಆ ಮಂತ್ರಾಸ್ತ್ರಗಳನ್ನು ರಾಮನಿಗೆ ಉಪದೇಶಿಸಿದನು. ಆಗ ಆ ಮಂತ್ರಾದಿ ದೇವತೆಗಳು ಪ್ರತ್ಯಕ್ಷವಾಗಿ, ರಾಘವ, ನಾವೆಲ್ಲ ನಿನಗೆ ಕಿಂಕರರಾಗಿರುತ್ತೇವೆ, ನಮ್ಮನ್ನು ಸ್ವೀಕರಿಸು ಎಂದು ಕೇಳಿಕೊಂಡವು. ಆಗ ಶ್ರೀರಾಮನು ಅವುಗಳನ್ನು ಹಸ್ತದಿಂದ ಸ್ವೀಕರಿಸಿ, ನೀವೆಲ್ಲರೂ ನನ್ನ ಮನೋಗತರಾಗಿರಿ ಎಂದು ಅಪ್ಪಣೆ ಮಾಡಿದನು. ಇಷ್ಟಾದ ಮೇಲೆ ಶ್ರೀರಾಮನು ಲಕ್ಷ್ಮಣನೊಡನೆ ವಿಶ್ವಾಮಿತ್ರ ಮಹರ್ಷಿಯನ್ನು ಅನುಸರಿಸಿ ಪ್ರಯಾಣ ಮುಂದುವರಿಸಿದನು. ದಾರಿಯಲ್ಲಿ ವಿಶ್ವಾಮಿತ್ರನು ರಾಮನಿಗೆ ಅಸ್ತ್ರಗಳು ಉಪಸಂಹಾರವನ್ನು ಉಪದೇಶಿಸಿ ಆ ಮಂತ್ರಗಳನ್ನೆಲ್ಲ ಲಕ್ಷ್ಮಣನಿಗೂ ತಿಳಿಸುವಂತೆ ಹೇಳಿದನು. ಶ್ರೀರಾಮನು ಗುರುಗಳ ಅಪ್ಪಣೆಯನ್ನು ಸಂತೋಷದಿಂದ ನೆರವೇರಿಸಿದನು. ಅಷ್ಟು ಹೊತ್ತಿಗೆ ವಿಶ್ವಾಮಿತ್ರಾಶ್ರಮ ಸಮೀಪಗತವಾಯಿತು. ಇದು ಶ್ರೀರಾಮರು ತಾಟಕಿಯನ್ನು ಸಂಹರಿಸಿದ ಕತೆ. ಇನ್ನೂ ಹೆಚ್ಚಿನ ಕತೆಗಳಿಗೆ ನಮ್ಮ ಕಥಾಮಂದಿರ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ.